ಬಸವ ತತ್ವಗಳ ಅನುಷ್ಠಾನಕ್ಕಾಗಿ ಬಸವ ಸಂಸ್ಕೃತಿ ಅಭಿಯಾನ ಒಂದು 29ನೇ ತಾರೀಕು ಸೋಮವಾರ ಕೋಲಾರಕ್ಕೆ ಬರ್ತಾ ಇದೆ. ಅವತ್ತಿನ ದಿವಸ ಬೆಳಿಗ್ಗೆ 10 ಗಂಟೆಯಿಂದ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತದೆ. 11 ಗಂಟೆಗೆ ಅಂಬೇಡ್ಕರ್ ಸ್ಟ್ಯಾಚ್ಯೂವಿಂದ ಚೆನ್ನೈವರೆಗೂ ಒಂದು ರಥಯಾತ್ರೆ ಇರ್ತದೆ. ಆ ನಂತರ ಶಾಲಾ ಮಕ್ಕಳೊಂದಿಗೆ ಬಸವ ತತ್ವದ ಬಗ್ಗೆ ಒಂದು ವಿಚಾರ ವಿನಿಮಯ ಕಾರ್ಯಕ್ರಮ ಇರ್ತದೆ. ಆ ನಂತರ BL ಶಂಕರ್ ಅವರು ಈ ಕಾರ್ಯಕ್ರಮವನ್ನು ಸುದರ್ಶನ್ ಚಿಂತಕರು, ಮಾಜಿ ಸಭಾಪತಿಗಳು, ವಿಧಾನ ಪರಿಷತ್ ಇವರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಮತ್ತು ಮಧ್ಯಾಹ್ನ 2 ಗಂಟೆಗೆ ಇನ್ನೊಂದು ಉಪನ್ಯಾಸ ಕಾರ್ಯಕ್ರಮ ಇರ್ತದೆ. ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಆಶೀರ್ವಚನ ನೀಡ್ತಾರೆ. ಶ್ರೀಮಾತೆ ನಂದತಾಯಿ ಗುರುದೇವ ತಪೋವನ ಮತ್ತು ಚಿತ್ರಕಲಾ ಪರಿಷತ್ತಿನ ಅಧ್ಯಕ್ಷರಾದಂತಹ ಡಾಕ್ಟರ್ BL ಶಂಕರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. BM ಚೆನ್ನಪ್ಪ ಅವರ ಗೌರವ ಉಪಸ್ಥಿತಿ ಇರ್ತದೆ. ಮತ್ತು ಅದಾದ ನಂತರ ಸಂಜೆ 4:30ಕ್ಕೆ ಜಂಗಮ ದಡೆಗೆ ಎಂಬ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ರಚನೆ ಮಾಡಿರ್ತಕ್ಕಂಥ ನಾಟಕದ ಪ್ರದರ್ಶನ ಇರ್ತದೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ಎಲ್ಲ ಸಾರ್ವಜನಿಕರು ಭಾಗವಹಿಸಬೇಕು, ಬಸವ ತತ್ವಗಳನ್ನ ಪ್ರಚಾರ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇದು ಒಂದು ಜಾತಿ ಧರ್ಮ ಮೀರಿದಂತ ಒಂದು ಮಾನವ ಧರ್ಮದ ಒಂದು ಒಳಿತಿ ರಚನೆ ಮಾಡಬೇಕು ಅನ್ನೋ ದರದಲ್ಲಿ ಈ ಒಂದು ಬಸವ ತತ್ವ ಅಭಿಯಾನ ನಡೀತಾ ಇದೆ. ಬಸವಣ್ಣವ್ರು ಮಾಡಿದ್ದು ಆ ಉದ್ದೇಶದಿಂದ. ಆ ಬಸವಣ್ಣ ಹೆಸರಲ್ಲೇ ಇನ್ನೊಂದು ಜಾತಿ ಧರ್ಮ ಒಪ್ಕೊಳ್ಳುವಂತ ರೀತಿಯಲ್ಲಿ ಈಗ ಅದು ಆಗಬಾರ್ದು ಅಂತ ಬಸವ ತತ್ವಗಳನ್ನ ಪ್ರಚಾರನ ಇದು ನಡೆಸ್ತಾ ಇದೆ. ದಯಮಾಡಿ ಎಲ್ಲ ಸಾರ್ವಜನಿಕರು ಭಾಗವಹಿಸಬೇಕು. ಬಸವ ತತ್ವಗಳನ್ನ ತಿಳಿದು ಸಮಾಜದ ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ.